ಬಣ್ಣ ಹಾಕಿದ್ರೆ 7 ವರ್ಷ ಜೈಲು, 10 ಲಕ್ಷ ದಂಡ. ಹುಬ್ಬಳ್ಳಿ ಧಾರವಾಡ ಆಹಾರ ತಯಾರಿಕರೇ ಇನ್ಮುಂದೆ ಹುಷಾರ್. ನೀವು ನಾನ್ ವೆಜ್ ಪ್ರಿಯರ? ಅದರಲ್ಲೂ ಕಬಾಬ್ ಅಂದ್ರೆ ಫೇವ್ರೇಟಾ? ಗೋಬಿ ಅಂದ್ರೆ ಪಂಚಪ್ರಾಣಾನ? ಹಾಗಾದ್ರೆ ಈ ಸುದ್ದಿ ನೋಡ್ಲೇಬೇಕು. ಯಾಕಂದ್ರೆ ಕಬಾಬ್ಗೆ ಆಗಿರ್ಬೋದು, ಗೋಬಿ ಮಂಚೂರಿಯನ್ ಆಗಿರ್ಬೋದು, ಕಲರ್ ಬಳಸೋ ಹಾಗಿಲ್ಲ ಅಂತ ಸರ್ಕಾರ ಆದೇಶ ಮಾಡಿದೆ. ಅಷ್ಟಕ್ಕೂ ಈ ಕಲರ್ ಬಳಸೋದ್ರಿಂದ ಏನೇನೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತ ತೋರಿಸ್ತೀವಿ ನೋಡಿ. ಕಲರ್ ಚಿಕನ್ ಕಬಾಬ್ ಜೊತೆಗೆ ಗೋಬಿ ಮಂಚೂರಿ, ಗರಿ ಗರಿ ಫಿಶ್ ಫ್ರೈ, ಕರಿಯೋ ಎಣ್ಣೆಯಲ್ಲಿ ಮುಳುಗಿ ಏಳ್ತಾ ಇರೋ ಇವೆಲ್ಲ ತಿಂಡಿ ಅಂದ್ರೆ ಮಾಂಸಾಹಾರ ಪ್ರಿಯರಿಗೆ ಪಂಚಪ್ರಾಣ. ರಂಗು ರಂಗಾಗಿ ಕಾಣೋ ಕಬಾಬ್ಗೆ ಕಲರ್ ಬಳಸುವಂತಿಲ್ಲ. ಬಿಪಿ ಹೆಚ್ಚಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಕಲರ್ನಿಂದ ಕಿಡ್ನಿಗೂ ಕಂಟಕ. ಕಬಾಬ್ಗೆ ಕಲರ್ ಬಳಸಿದ್ರೆ 7 ವರ್ಷ ಜೈಲು, 10 ಲಕ್ಷ ರೂಪಾಯಿ ದಂಡ. ಕಾಟನ್ ಕ್ಯಾಂಡಿ ಆಯ್ತು, ಗೋಬಿ ಮಂಚೂರಿ ಆಯ್ತು, ಇದೀಗ ಕಬಾಬ್ ಸರದಿ. ರಾಜ್ಯದಾದ್ಯಂತ ಕಬಾಬ್ಗೆ ಬಳಸುವ ಕಲರ್ ಬ್ಯಾನ್ ಆಗಿದೆ. ಆರೋಗ್ಯ ಇಲಾಖೆ ಈ ಮಹತ್ವದ ಆದೇಶ ಹೊರಡಿಸಿದೆ. ಚಿಕನ್, ಫಿಶ್ ಹಾಗೂ ನಾನ್ ವೆಜ್ ಕಬಾಬ್ಗೆ ಬಳಸುವ ಕಲರ್ ಹಾನಿಕಾರಕ ಅಂತ ಸಾಬೀತಾಗಿದ್ದು, ರಾಜ್ಯದಲ್ಲಿ ಕಬಾಬ್ ಕಲರ್ ನಿಷೇಧಿಸಿ ಆದೇಶ ಹೊರಡಿಸಿದೆ. ಒಂದ್ ವೇಳೆ ಉಲ್ಲಂಘನೆ ಮಾಡಿದ್ರೆ 7 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ದಂಡದ ಎಚ್ಚರಿಕೆ ನೀಡಿ ಜಿಲ್ಲಾ ಅಂಕಿತಾಧಿಕಾರಿಗಳು ಡಾಕ್ಟರ್ ದೀಪಕ್ ತಿಳಿಸಿದ್ದಾರೆ. ನಾವು ಮತ್ತೆ ಈಗ ವೆಜ್ ಕಬಾಬ್ ಆಗಿರಬಹುದು ಅಥವಾ ನಾನ್ ವೆಜ್ ಕಬಾಬ್ ಆಗಿರಬಹುದು, ಇವು ಎರಡರಲ್ಲೂ ಕೂಡ ನಾವು ಏನಿದೆ ಅಂದ್ರೆ ಬಣ್ಣವನ್ನು ನಿಷೇಧಿಸಿದ್ದೀವಿ. ಅದಕ್ಕೆ ದಯವಿಟ್ಟು ಆಹಾರ ವಹಿವಾಟುದಾರರು, ಹೋಟೆಲ್ ಉದ್ಯಮಿದಾರರು, ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ಇದನ್ನ ಗಮನದಲ್ಲಿಟ್ಕೋಬೇಕು. ಏನಂದ್ರೆ ಇದಕ್ಕೆ ಯಾವುದೇ ಒಂದು ಬಣ್ಣವನ್ನು ನೀವು ಸೇರಿಸದೇನೆ ಆಹಾರವನ್ನು ತಯಾರು ಮಾಡಬೇಕು. ಒಂದು ವೇಳೆ ಈ ಬಣ್ಣವನ್ನು ನೀವು ಉಪಯೋಗಿಸಿದ್ದಲ್ಲಿ ನಿಮ್ಮನ್ನು 7 ವರ್ಷದವರೆಗೆ ಜೀವಾವಧಿ ಶಿಕ್ಷೆ ಅಥವಾ 10 ಲಕ್ಷ ರೂಪಾಯಿ ದಂಡವನ್ನು ಮಾನ್ಯ ನಮ್ಮ ಆರೋಗ್ಯ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರು ಕೂಡ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆದೇಶಗಳು ಕೂಡ ಹೊರಬಂದಿದ್ದಾವೆ. ಅದರಿಂದ ದಯವಿಟ್ಟು ಆಹಾರ ವಹಿವಾಟುದಾರರು ಇನ್ನು ಮುಂದೆ ಎಚ್ಚೆತ್ತುಕೊಂಡು ಯಾವುದೇ ರೀತಿ ಬಣ್ಣವನ್ನು ಮಿಶ್ರಣ ಮಾಡದಾಗೆ ನೀವು ಆಹಾರವನ್ನು, ಈ ಹೇಳಿದಂತ ಆಹಾರವನ್ನು ತಯಾರು ಮಾಡಬೇಕು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ನ್ಯಾಚುರಲ್ ಬಣ್ಣ ಬಳಕೆ ಮಾಡಬಹುದು, ಸಹಜ ಬಣ್ಣ ಬಳಕೆ ಯಾವುದೇ ನಿರ್ಬಂಧ ಇಲ್ಲ ಎಂದರು. ಅನೇಕ ಕಡೆ ಈ ಒಂದು ಬ್ಯಾನ್ ಆಗಿರುವಂತ ಪದಾರ್ಥಗಳನ್ನ ಅವರು ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಆ ಮಸಾಲೆಗಳಲ್ಲೂ ಕೂಡ ಅದೆಲ್ಲ ಸೇರ್ಕೊಂಡಿದೆ. ಅದರಿಂದ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಈಗ ನಮ್ಮ ಇಲಾಖೆಯವರು ಮಾಡಿದ್ದಾರೆ. ತಯಾರಕರಿಗೆ ನಿಮಗೆ ಈ ತರದ ಮತ್ತೆ ನೀವು ಉಪಯೋಗ ಮಾಡಕ್ ಹೋಗ್ಬೇಡಿ, ಮಾಡಿದ್ರೆ ಅತ್ಯಂತ ಕಾನೂನಿನ ಕಠಿಣ ಕ್ರಮಗಳಿದೆ, ಅದನ್ನು ನಾವು ಜಾರಿ ಮಾಡಬೇಕಾಗ್ತದೆ. ಕಲರ್ ಬಳಕೆ ಮಾಡುವುದರಿಂದ ಬಿಪಿ, ಶುಗರ್, ಕಿಡ್ನಿ ಸಮಸ್ಯೆ. ಕಲರ್ ಬಳಕೆಯಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಕಂಡುಬರ್ತಾ ಇವೆ. ಬಿಪಿ, ಶುಗರ್ ಏರಿಕೆ ಹಾಗೂ ಕಿಡ್ನಿ ಸಮಸ್ಯೆ ಕಂಡುಬರ್ತಾ ಇದೆ. ಮೆಟಲಿಕ್ ಗ್ರೀನ್ ಇದು ಅನೇಕ ಡಿಸಾರ್ಡರ್ಗೆ ಕಾರಣವಾಗಲಿದೆ. ಸುರಕ್ಷಿತವಾದ ಮತ್ತು ಗುಣಮಟ್ಟವಾದ ಆಹಾರವನ್ನು ಕೊಡುವಂತ ಸಂಪೂರ್ಣ ಜವಾಬ್ದಾರಿ ನಿಮ್ದಾಗಿರ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ಆಹಾರ ವಹಿವಾಟುದಾರರು ಇದನ್ನು ಗಮನದಲ್ಲಿಟ್ಕೋಬೇಕು. ಆಮೇಲೆ ಇದನ್ನ ನಾವು ತಿಂತೀವಿ, ನೀವು ತಿಂತೀರಿ, ನಮ್ಮ ಮಕ್ಕಳಿಗೂ ಕೊಡ್ತೀವಿ, ನಿಮ್ಮ ಮಕ್ಕಳಿಗೂ ಕೊಡ್ತೀವಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಕೊಡ್ತೀವಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಕೊಡ್ತೀವಿ. ಅದಕ್ಕೆ ದಯವಿಟ್ಟು ಈ ಹೋಟೆಲ್ ಬಿಸ್ನೆಸ್ ಮಾಡೋರಾಗ್ಲಿ, ಬೀದಿ ಬದಿ ವ್ಯಾಪಾರಿ ಮಾಡೋರಾಗ್ಲಿ, ಅಥವಾ ಯಾರೇ ಆಹಾರ ವಹಿವಾಟವನ್ನು ಮಾಡ್ತಕ್ಕಂಥವ್ರು ಇದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಒಂದು ಕಲಬೆರಕೆ ಮಾಡದಂಗೆ, ಯಾವುದೇ ಒಂದು ಅಡ್ಡದಾರಿಯನ್ನು ಹಿಡಿಯದಂಗೆ ಸುರಕ್ಷಿತವಾದ ಮತ್ತು ಗುಣಮಟ್ಟವಾದ ಆಹಾರವನ್ನು ಜನರಿಗೆ ಕೊಡಬೇಕು. ಯಾಕಂದ್ರೆ ಅದಕ್ಕೆ ತಕ್ಕಂಗೆ ನೀವು ಬೆಲೆಯನ್ನು ಕೂಡ ತಗೊಳ್ತಾ ಇದ್ದೀರಿ. ಅದಕ್ಕೆ ನೀವು ಯಾವಾಗ ಅದನ್ನು ಬೆಲೆ ತಗೋತಾ ಇದ್ದೀರಿ ಅಂದ್ರೆ, ಅದಕ್ಕೆ ತಕ್ಕಂಗೆ ಬೆಲೆ ತಗೋತಾ ಇದ್ದೀರಿ ಅಂದ್ರೆ, ಅದು ಗುಣಮಟ್ಟ ಮತ್ತು ಸುರಕ್ಷಿತ ಆಹಾರ ಕೊಡೋದು ಸಂಪೂರ್ಣ ಜವಾಬ್ದಾರಿ ನಿಮ್ದಾಗಿರ್ತದೆ. ಏನೇ ಹೇಳಿ, ಅನೇಕ ಕಡೆ ವಿಪರೀತ ಬಣ್ಣ ಬಳಸಲಾಗ್ತಿದೆ, ಆರೋಗ್ಯಕ್ಕೆ ಆಪತ್ತು ತರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನ ಹುಬ್ಬಳ್ಳಿ ಧಾರವಾಡ ಹೋಟೆಲ್ ಉದ್ಯಮಿಗಳು, ಮಾಲೀಕರು, ಆಹಾರ ತಯಾರಿಕಾ ಘಟಕಗಳು, ಸಣ್ಣ ಉದ್ಯಮಿಗಳು ಯಾವ ರೀತಿ ಪಾಲನೆ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನಾವು ಸುರಕ್ಷಿತವಾದ ಆಹಾರ ಮತ್ತು ಗುಣಮಟ್ಟವಾದ ಆಹಾರವನ್ನು ನೀಡುವ ಒಂದು ಪ್ರತಿಜ್ಞೆಯನ್ನು ಮಾಡೋಣ.
ಹಾಗೂ ನಾವು ನೀವು ಸೇರಿ ಒಂದು ಒಳ್ಳೆಯ ವಾತಾವರಣ, ಒಂದು ಆಹಾರ ವಹಿವಾಟದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.